ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಭಾರತದಲ್ಲಿ ಹುಟ್ಟುವ ಒಂದು ಮಗು ಬದುಕಿ ಉಳಿಯುತ್ತದೆಯೋ ಇಲ್ಲವೋ ಅನ್ನೋದನ್ನ ಕೇವಲ ಆ ಮಗು ಹುಟ್ಟುವ ಜಾಗ ನಿರ್ಧರಿಸುತ್ತೆ ಅಂದ್ರೆ ನಂಬ್ತೀರಾ? ಇತ್ತೀಚಿನ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆಯ ಡೇಟಾ ನಮ್ಮ ಹಳ್ಳಿಗಳು ಹಾಗೂ ನಗರಗಳ ನಡುವಿನ ಒಂದು ಆಘಾತಕಾರಿ ಸತ್ಯವನ್ನ ಬಯಲು ಮಾಡಿದೆ. ಈ ಬಗ್ಗೆ ಒಂಚೂರು ಆಳವಾಗಿ ತಿಳಿಯೋಣ ಬನ್ನಿ. ಯಾವುದೇ ವರದಿಯನ್ನ ಶುರು ಮಾಡುವಾಗ ಡೇಟಾ ನಮ್ಮ ಮುಂದೆ ಇಡುವ ಆ ಒಂದು ದೊಡ್ಡ ಪ್ರಶ್ನೆ ಬಗ್ಗೆ ಯೋಚಿಸಲೇಬೇಕು. ಅದೇನಪ್ಪ ಅಂದ್ರೆ, ಈಗ ತಾನೇ ಹುಟ್ಟಿದ ಮಗುವಿನ ಭವಿಷ್ಯ ಅದು ಸಿಟಿಯಲ್ಲಿ ಹುಟ್ಟಿದೆಯೋ ಅಥವಾ ಹಳ್ಳಿಯಲ್ಲಿ ಜನಿಸಿದೆಯೋ ಅನ್ನೋದ್ರ ಮೇಲೆ ಇನ್ನೂ ಡಿಪೆಂಡ್ ಆಗಿದೆಯಾ? ಅಂಕಿಅಂಶಗಳನ್ನೇ ಬೆನ್ನತ್ತಿ ಹೋದ್ರೆ ಇದಕ್ಕೆ ನಮಗೆ ಸ್ಪಷ್ಟವಾದ ಉತ್ತರ ಸಿಗುತ್ತೆ. ಮೊದಲಿಗೆ ಈ ಇಡೀ ಚಿತ್ರಣವನ್ನ ಸ್ವಲ್ಪ ಮ್ಯಾಕ್ರೋ ಲೆವೆಲ್ನಲ್ಲಿ ಅಂದ್ರೆ ಮೇಲ್ನೋಟಕ್ಕೆ ನೋಡೋಣ. ಕಳೆದ 10 ವರ್ಷಗಳಲ್ಲಿ ಅಂದ್ರೆ 2014ರಿಂದ 2024ರವರೆಗೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಆಗಿರುವ ಪ್ರಗತಿಯನ್ನ ಗಮನಿಸಿದ್ರೆ ಖಂಡಿತವಾಗಿಯೂ ಕೆಲವು ವಿಚಾರಗಳಲ್ಲಿ ನಾವೆಲ್ಲರೂ ಹೆಮ್ಮೆ ಪಡಬಹುದು. ರಾಷ್ಟ್ರೀಯ ಮಟ್ಟದ ಡೇಟಾ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಜನನ ಪ್ರಮಾಣ 21ರಿಂದ 18.3ಕ್ಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಹಾಗೆ ಒಟ್ಟಾರೆ ಮರಣ ಪ್ರಮಾಣ ಕೂಡ 6.7ರಿಂದ 6.4ಕ್ಕೆ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗಿದೆ. ಇದು ಸಣ್ಣ ಬದಲಾವಣೆ ಅನಿಸಿದ್ರೂ ಭವಿಷ್ಯದ ದೃಷ್ಟಿಯಿಂದ ಬಹಳ ಸಕಾರಾತ್ಮಕ ಬೆಳವಣಿಗೆ ಅಲ್ವಾ? ಆದರೆ ಈ ಕಳೆದ ಒಂದು ದಶಕದ ಅತಿ ದೊಡ್ಡ ಮತ್ತು ಪ್ರಮುಖ ಸಾಧನೆಯನ್ನ ಹೇಳಬೇಕು ಅಂದ್ರೆ ಈ ಒಂದೇ ಒಂದು ಸಂಖ್ಯೆ ಸಾಕು, ಅದೇ 24. ಇದು ಕೇವಲ ಒಂದು ಸಂಖ್ಯೆ ಅಲ್ಲ, ನಮ್ಮ ಒಟ್ಟಾರೆ ಆರೋಗ್ಯ ವ್ಯವಸ್ಥೆಯ ದೊಡ್ಡ ಗೆಲುವು ಅಂತಲೇ ಹೇಳಬಹುದು. ಈ 24 ಅನ್ನೋ ನಂಬರ್ ಯಾಕಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಶಿಶು ಮರಣ ಪ್ರಮಾಣ ಅಂದ್ರೆ IMR ಅಂದ್ರೇನೋ ತಿಳ್ಕೋಬೇಕು. ಇದು ಪ್ರತಿ 1000 ಜೀವಂತ ಜನನಗಳಿಗೆ ಸಂಭವಿಸುವ ಶಿಶು ಮರಣಗಳ ಸಂಖ್ಯೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ 39 ಇತ್ತು, ಆದ್ರೀಗ ಅದು 24ಕ್ಕೆ ಇಳಿದಿದೆ. ಇದು ನಿಜಕ್ಕೂ ನಮ್ಮ ಆರೋಗ್ಯ ವಲಯದ ಬಹುದೊಡ್ಡ ಮೈಲಿಗಲ್ಲು. ಇದು ರಾಷ್ಟ್ರೀಯ ಸರಾಸರಿಯ ಕಥೆ ಆಯಿತು. ಆದರೆ ಇದನ್ನೇ ಸ್ವಲ್ಪ ಹತ್ತಿರದಿಂದ ಮೈಕ್ರೋ ಲೆವೆಲ್ನಲ್ಲಿ ನೋಡಿದಾಗ ಅಸಲಿ ವಾಸ್ತವ ತೆರೆದುಕೊಳ್ಳುತ್ತೆ. ನಮ್ಮ ಹಳ್ಳಿಗಳು ಮತ್ತು ನಗರಗಳ ನಡುವಿನ ಅಂತರ ಎಷ್ಟಿದೆ ಅನ್ನೋದೇ ಈ ವರದಿಯ ಅತಿ ಮುಖ್ಯವಾದ ಭಾಗ. ಮೊದಲಿಗೆ ಜನನ ಪ್ರಮಾಣವನ್ನೇ ಹೋಲಿಕೆ ಮಾಡಿ ನೋಡೋಣ. ಹಳ್ಳಿಗಳಲ್ಲಿ ಜನನ ಪ್ರಮಾಣ 22.7ರಿಂದ 20.2ಕ್ಕೆ ಇಳಿಕೆಯಾಗಿದೆ, ಸರಿ. ಆದರೆ ನಗರ ಪ್ರದೇಶಗಳು ಇದಕ್ಕಿಂತ ವೇಗವಾಗಿ ಬದಲಾಗಿವೆ. ಸಿಟಿಗಳಲ್ಲಿ ಇದು 17.4ರಿಂದ ಬರೋಬ್ಬರಿ 14.7ಕ್ಕೆ ಕುಸಿದಿದೆ. ವ್ಯತ್ಯಾಸ ಎಷ್ಟಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ ಅಲ್ವಾ? ಇನ್ನು ಮರಣ ಪ್ರಮಾಣದ ವಿಚಾರಕ್ಕೆ ಬಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದು 7.3ರಿಂದ 6.8ಗೆ ಇಳಿಕೆಯಾಗಿದೆ. ಆದರೆ ನಗರಗಳಲ್ಲಿ 2014ರಲ್ಲಿ 5.5 ಇದ್ದದ್ದು ಈಗ 5.6ಗೆ ಅಲ್ಪ ಏರಿಕೆ ಕಂಡಿದೆ. ಹೀಗಿದ್ರೂ ಹಳ್ಳಿಗಳಿಗಿಂತ ಸಿಟಿಗಳ ಪರಿಸ್ಥಿತಿ ಈಗಲೂ ಎಷ್ಟೋ ಪಾಲು ಉತ್ತಮವಾಗಿದೆ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು. ಈ ಡೇಟಾ ನಮಗೆ ಈ ಇಡೀ ವರದಿಯ ಅತ್ಯಂತ ಆಘಾತಕಾರಿ ಅಂಶವನ್ನ ಎತ್ತಿ ತೋರಿಸುತ್ತೆ. ಹಳ್ಳಿಗಳಲ್ಲಿ ಶಿಶು ಮರಣ ಪ್ರಮಾಣ ಕಳೆದ ದಶಕದಲ್ಲಿ 16 ಪಾಯಿಂಟ್ಗಳಷ್ಟು ಕುಸಿದ್ರೂ ಕೂಡ ಇವತ್ತಿಗೂ ಅದು 27ರಲ್ಲೇ ಇದೆ. ಅದೇ ನಗರಗಳಲ್ಲಿ ಇದು ಕೇವಲ 17. ಅಂದ್ರೆ ಹಳ್ಳಿ ಮತ್ತು ನಗರಗಳ ನಡುವೆ ಈಗಲೂ ಎಷ್ಟೊಂದು ದೊಡ್ಡ ಕಂದಕ ಇದೆ ನೋಡಿ. ವರದಿಯಲ್ಲಿ ಈ ಬಗ್ಗೆ ನೇರವಾಗಿಯೇ ಕಳವಳ ವ್ಯಕ್ತಪಡಿಸಲಾಗಿದೆ. ಹಳ್ಳಿಗಳ ಈ ಕಳಪೆ ಪ್ರದರ್ಶನ ಇಡೀ ದೇಶದ ಆರೋಗ್ಯದ ಸರಾಸರಿಯನ್ನೇ ಗಣನೀಯವಾಗಿ ಕೆಳಕ್ಕೆ ಇಳಿಯುತ್ತಿದೆ ಅಂತ ಉಲ್ಲೇಖಿಸಲಾಗಿದೆ. ಅಂದ್ರೆ ನಾವು ಗ್ರಾಮೀಣ ಭಾಗದ ಕಡೆ ಇನ್ನಷ್ಟು ತುರ್ತಾಗಿ ಗಮನ ಹರಿಸಲೇಬೇಕಾದ ಅನಿವಾರ್ಯತೆ ಇದೆ. ಆದರೆ ಕೇವಲ ಸಮಸ್ಯೆಗಳ ಬಗ್ಗೆ ಮಾತ್ರವಲ್ಲ, ಪರಿಹಾರದ ಬಗ್ಗೆಯೂ ಮಾತಾಡೋಣ. ನಮ್ಮದೇ ದೇಶದ ಕೆಲವು ದಕ್ಷಿಣದ ರಾಜ್ಯಗಳು ಈ ನಿಟ್ಟಿನಲ್ಲಿ ಇಡೀ ದೇಶಕ್ಕೆ ಹೇಗೆ ಮಾದರಿಯಾಗಿ ನಿಂತಿವೆ ಅನ್ನೋದನ್ನ ನಾವು ನೋಡಲೇಬೇಕು. ಈ ಸಾಧಕ ರಾಜ್ಯಗಳ ಡೇಟಾ ನೋಡುವ ಮುನ್ನ ನೈಸರ್ಗಿಕ ಬೆಳವಣಿಗೆಯ ದರ ಅಂದ್ರೆ NGR ಬಗ್ಗೆ ಗೊತ್ತಿರಬೇಕು. ಇದು ವಲಸೆಯನ್ನು ಹೊರತುಪಡಿಸಿ ಕೇವಲ ಹುಟ್ಟು ಮತ್ತು ಸಾವುಗಳ ಆಧಾರದ ಮೇಲೆ ಜನಸಂಖ್ಯೆ ಹೇಗೆ ಬದಲಾಗ್ತಿದೆ ಅಂತ ಅಳೆಯುತ್ತೆ. ಯಾವುದೇ ದೇಶ ಅಥವಾ ರಾಜ್ಯದ ಜನಸಂಖ್ಯೆ ಸ್ಥಿತಿಗತಿ ತಿಳಿಯಲು ಇದೊಂದು ಪ್ರಮುಖವಾದ ಅಳತೆಗೋಲು. ರಾಷ್ಟ್ರೀಯ ಡೇಟಾವನ್ನೊಮ್ಮೆ ಗಮನಿಸಿದ್ರೆ ಕೇರಳ, ತಮಿಳುನಾಡಿನಂಥ ದೊಡ್ಡ ರಾಜ್ಯಗಳು, ಹಾಗೆ ಗೋವಾ, ಅಂಡಮಾನ್ ಮತ್ತು ನಿಕೋಬಾರ್ನಂಥ ಚಿಕ್ಕ ಪ್ರದೇಶಗಳು ಈ ಎಲ್ಲ ವಿಚಾರಗಳಲ್ಲೂ ಹೇಗೆ ಟಾಪ್ನಲ್ಲಿದೆ ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ. ಅದರಲ್ಲೂ ಕೇರಳ ಕೇವಲ 8ರಷ್ಟು IMR ಸಾಧಿಸುವ ಮೂಲಕ ಇಡೀ ದೇಶದಲ್ಲೇ ಅತ್ಯುತ್ತಮ ಸ್ಥಾನದಲ್ಲಿದೆ. ಊಹಿಸಿ, ಇದೆಂಥ ಅದ್ಭುತ ಸಾಧನೆ! ಈ ಅತ್ಯುತ್ತಮ ಅಂಕಿಅಂಶಗಳು ನಮ್ಮ ಮುಂದಿನ ಗುರಿ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತವೆ. ಅದೇ ಸಮಾನ ಬೆಳವಣಿಗೆ. ಆರೋಗ್ಯ ಸೌಲಭ್ಯಗಳು ಎಲ್ಲರಿಗೂ ಒಂದೇ ರೀತಿ ಸಿಗುವಂತ ಆಗ್ಬೇಕು ಅನ್ನೋದೇ ಇದರ ಅಂತಿಮ ಉದ್ದೇಶ. ಒಟ್ಟಾರೆ ಈ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ್ದು ಇಷ್ಟೇ: ಶಿಶು ಮರಣ ಪ್ರಮಾಣವನ್ನ 1 ಅಂಕಿಗೆ ಅಂದ್ರೆ ಸಿಂಗಲ್ ಡಿಜಿಟ್ಗೆ ಇಳಿಸೋದು ನಮ್ಮ ರಾಷ್ಟ್ರೀಯ ಗುರಿಯಾಗಬೇಕು.
ಇರಾಗಬೇಕು ಅಂದ್ರೆ ಆ 16 ಪಾಯಿಂಟ್ಗಳ ಅಂತರವನ್ನ ಮುಚ್ಚಲು ಹಳ್ಳಿಗಳ ಕಡೆಗೆ ನಮ್ಮ ಸಂಪನ್ಮೂಲಗಳನ್ನ ಹೆಚ್ಚು ಹಾಗೂ ಸಮಾನವಾಗಿ ಹಂಚಿಕೆ ಮಾಡೋದು ಬಹಳ ಮುಖ್ಯ. ಈ ಆಳವಾದ ವರದಿಯ ಕೊನೆಯಲ್ಲಿ ಈ ಡೇಟಾ ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಯೊಂದಿಗೆ ಬಿಟ್ಟುಹೋಗುತ್ತೆ. ದೇಶದ ಯಾವುದೇ ಮೂಲೆಯಲ್ಲಿ ಹುಟ್ಟುವ ಮಗುವಿಗೂ ಕೇರಳದಲ್ಲಿ ಹುಟ್ಟುವ ಮಗುವಿನಷ್ಟೇ ಬದುಕುವ ಸಮಾನ ಅವಕಾಶ ಸಿಗಬೇಕಾದ್ರೆ ನಾವು ಈಗಿಂದೀಗಲೇ ತೆಗೆದುಕೊಳ್ಳಬೇಕಾದ ದಿಟ್ಟ ಹೆಜ್ಜೆಗಳೇನು? ಈ ಬಗ್ಗೆ ನಾವೆಲ್ಲರೂ ಯೋಚಿಸಲೇಬೇಕು. ನಿಜ, ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು. ನಿರಂತರ ಮಾಹಿತಿಗಾಗಿ ನಮ್ಮೊಂದಿಗಿರಿ.